ಅಂತೂ ರಾಮೇಶ್ವರ ಅದ್ಭುತವಾಗಿತ್ತು. ಯಾರ ಜೊತೆ ಹೋಗಿದ್ಯಪ್ಪ ರಾಮೇಶ್ವರಕ್ಕೆ? ಅವತ್ತೇ ಹೇಳಿದ್ನಲ್ಲ, ಫ್ರೆಂಡ್ಸ್ ಜೊತೆ ಅಂತ. ಬಾಯ್ ಫ್ರೆಂಡ್ಸಾ ಗರ್ಲ್ ಫ್ರೆಂಡ್ಸಾ ಮಾವ? ನಮಗೆಲ್ಲ ವಿಷಯನೂ ಗೊತ್ತಾಗಿದೆ ಮಾವ. ಅದೇ ಆ ಹಿಂದಿನ ಬೀದಿ ಅಜ್ಜಿ ಗೌರಿ ಅವ್ರ ಜೊತೆ ತಾನೇ ನೀವು ರಾಮೇಶ್ವರಕ್ಕೆ ಹೋಗಿದ್ದು? ಅದು ಹೌದು. ಏನಪ್ಪ ಇದು ನಾಚಿಕೆ ಬಿಟ್ಟು ಹೌದು ಅಂತೀಯಲ್ಲ? ಅಲ್ಲಪ್ಪ, ಈ ವಯಸ್ಸಿನಲ್ಲಿ ಒಬ್ಳು ಮುದುಕಿ ಜೊತೆ ವಾರಗಟ್ಲೆ ಎಲ್ಲೆಲ್ಲ ಸುತ್ತಾಡ್ಕೊಂಡ್ ಬರೋದು ಅಂದ್ರೆ? ಹೌದು, ಸುತ್ತಾಡ್ಕೊಂಡು ಬಂದೆ. ಅದ್ರಲ್ಲೇನು ತಪ್ಪು? ತಪ್ಪಲ್ವಾ? ಒಂದು ಹೆಂಗಸಿನ ಜೊತೆ ಅದು ಇಬ್ಬಿಬ್ರ ಹೋಗೋದು ತಪ್ಪಲ್ವಾ? ಹೌದಮ್ಮ, ಹೋಗಿದ್ವಿ. ಆದರೆ ಯಾಕೆ ಹೋಗಿದ್ವಿ ಅಂತ ಕೇಳೋ ಪೇಷನ್ಸೇ ಇಲ್ವಲ್ಲ ನಿಮಗೆ. ಅದನ್ನ ಬೇರೆ ಕೇಳಿಸ್ಕೊಳ್ಳೋ ಕರ್ಮ ನಮಗೆ. ನಮ್ಮ ಅಕ್ಕಪಕ್ಕದವ್ರೆಲ್ಲ ನಿಮ್ಮ ಬಗ್ಗೆ ಹೇಗೆ ಮಾತಾಡ್ಕೋತಿದಾರೆ ಗೊತ್ತಾ? ನಮ್ಮ ಬಳಗದವ್ರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನಮ್ಮ ಮರ್ಯಾದೆ ಹೋಗೋದಿಲ್ವಾ? ನಾವು ತಲೆ ಎತ್ಕೊಂಡು ತಿರ್ಗಾಡಕ್ಕಾಗತ್ತಾ? ಯಾಕಮ್ಮ, ನಿಮ್ಮ ಮರ್ಯಾದೆ ಕಳೆಯುವಂತ ನಾನೇನಮ್ಮ ಮಾಡಿದೆ? ಇನ್ನೇನಪ್ಪ ಮಾಡಬೇಕು? ಅಲ್ಲಪ್ಪ, ಈ ವಯಸ್ಸಿನಲ್ಲಿ ಅದು ಯಾವುದೋ ಹೆಂಗಸ್ ಜೊತೆ ವಾರಗಟ್ಟೆ ಸುತ್ಕೊಂಡ್ ಬರೋದು ಅಂದ್ರೆ ಏನ್ ಅರ್ಥ? ನಿನಗೂ ಅವಳಿಗೂ ಏನು ಸಂಬಂಧ? ಏನ್ ಸಂಬಂಧ ಅಂದ್ರೆ ಒಬ್ಬರು ಕಷ್ಟ ಅಂದ್ಕೊಳ್ಳೋಕ್ ಸಂಬಂಧನೇ ಆಗ್ಬೇಕೇನಾ? ನಿಮ್ಮ ವಿಷಯದಲ್ಲಿ ಆಗ್ಲೇಬೇಕು ಮಾವ. ಮನೇಲಿ ಕೂತ್ಕೊಂಡು ಜಪ ತಪ ಧ್ಯಾನ ಅಂತ ಕಡಗಾಲ ಕಳೆಯೋ ವಯಸ್ಸಲ್ಲಿ ಅದ್ಯಾವುದೋ ಗೊತ್ತು ಗುರಿ ಇಲ್ದೇ ಇರೋ ಹೆಂಗಸ್ ಜೊತೆ ಓಡಾಡಬೇಕು ಅಂತಂದ್ರೆ ಸಂಬಂಧ ಇಲ್ಲದೆ ಅದು ಸಾಧ್ಯನೇ ಇಲ್ಲ. ಹೌದು, ಸಂಬಂಧ ಇದೆ. ನನಗೂ ಅವ್ರಿಗೂ ಪ್ರೀತಿ ಸಂಬಂಧ ಇದೆ. ಒಬ್ಬರೊಬ್ಬರಿಗೂ ಪ್ರೀತಿಸ್ತಾ ಇದ್ದೀವಿ. ಏನಿವಾಗ? ಅಪ್ಪ, ನೀನಿ ಮಾತಾಡ್ತಾ ಇದೀಯಾ? ನಾಚಿಕೆ ಆಗಲ್ವಾ ನಿಂಗೆ? ನಾಚಿಕೆ ಯಾಕೋ ಆಗ್ಬೇಕು? ಪ್ರೀತಿ ಮಾಡೋದು ಅಪರಾಧ ಅಂತ ನಾನು ಎಲ್ಲೂ ಕೇಳಿಲ್ಲ. ಸುಮ್ನಿರು. ಮಾಡೋ ಅನಾಚಾರ ಎಲ್ಲ ಮಾಡ್ಬಿಟ್ಟು ನೀನೇ ಸರಿ ಅಂತ ಈಗ ವಾದಿಸ್ಬೇಡ. ಅನಾಚಾರನ? ಮತ್ತಿನ್ನೇನಪ್ಪ, ಊರ್ ಹೋಗು ಕಾಡ್ ಬಾ ಅಂತಿರೋಂಥ ವಯಸ್ಸಿನಲ್ಲಿ ಇದು ಯಾವುದೋ ಮುದುಕಿ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಾ ಇದೆಯಲ್ಲ, ಇದು ಅಸಹ್ಯ ಅಂತ ಅನ್ಸಲ್ವಾ? ರಾಮ ಕೃಷ್ಣ ಅಂತ ಮನೇಲಿ ಕೂತಿರ್ಬೇಕಾದಂಥ ವಯಸ್ಸಿನಲ್ಲಿ ಯಾವುದೋ ಹೆಂಗಸ್ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಾ ಇದೆಯಲ್ಲ, ನಿನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗತ್ತೆ. ಶಬಾಷ್ ಮಗನೇ, ಶಬಾಷ್. ಹೆತ್ತಪ್ಪನ ಬಗ್ಗೆ ಎಂತ ಪದ ಬಳಸ್ತಿದ್ಯಾ ನೋಡು. ಅಸಹ್ಯ. ಮತ್ತಿನ್ನೇನಪ್ಪ, ನೀನು ಮಾಡ್ತಿರೋ ಕೆಲಸ ಅಂತದೆ ತಾನೇ? ಸಾಕು ನಿಲ್ಸೋ, ಕತ್ತೆ ಬಿಡುವ. ಇನ್ನೊಂದು ಮಾತಾಡಿದ್ರೆ ಹೆಂಡತಿ ಮುಂದೆನೆ ಕಪಾಳ ಕೊಡ್ದು ಬಿಡ್ತೀನಿ. ಏನ್ ಅನ್ಕೊಂಡಿದ್ದೀರಾ ನನ್ನ? ನೀವು ಹಾಕಿದನ್ನ ತಿನ್ಕೊಂಡು ಉಗಿಸ್ಕೊಂಡು ಬಯಸ್ಕೊಂಡು ಹೇಳಿದ್ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತನ? ಅಂತ ದರ್ದು ನನಗೆ ಯಾವತ್ತೂ ಬಂದಿಲ್ಲ ಕಣ್ರೋ. ನಾನು ಮನುಷ್ಯ ಕಣ್ರೋ. ನನಗೂ ಒಂಟಿತನ, ಫೀಲಿಂಗ್ಸು, ಕಣ್ಣೀರು, ಅಸಹಾಯಕತೆ ಎಲ್ಲ ಇರುತ್ತೆ. ಅನ್ಸಿದನ್ನು ಹೇಳ್ಕೊಳ್ಳೋದಿಕ್ಕೆ ಒಂದೇ ಒಂದು ಜೀವ ಇರಬೇಕಿತ್ತು ಅಂತ ತುಂಬ ಅನಿಸುತ್ತೆ. ನಿಮ್ಗಳಿಗಂತೂ ಅದನ್ನು ಹಂಚ್ಕೊಳ್ಳೋಕ್ಕೆ ವ್ಯವಧಾನನೇ ಇಲ್ವಲ್ಲೋ. ಕಡೆ ಪಕ್ಷ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಯಸ್ಸಿನಲ್ಲಿ ಒಂದು ಜೀವ ಸಿಕ್ಕಿದೆ ಅಂದರೆ ಅದಕ್ಕೂ ಕಲ್ಲು ಹಾಕ್ತಿರಲ್ಲೋ. ಏನಂದೆ? ಈ ವಯಸ್ಸಿನಲ್ಲಿ ನಾನು ಪ್ರೀತಿ ಮಾಡಿದ್ರೆ ಅದು ಅಸಹ್ಯನಾ? ನಿನ್ನ ಜನ್ಮಕ್ಕೆ. ವಯಸ್ಸಿಗೆ ಬಂದ ಹುಡುಗರು ಲವ್ ಮಾಡಿ ದೊಡ್ಡವ್ರಿಗೆ ಯಾಮಾರಿಸಿ ಕದ್ದು ಮುಚ್ಚಿ ಚಪ್ಪಲ ತೀರಿಸ್ಕೊಳ್ತಾರಲ್ಲ, ಅದು ನಿಮಗೆ ಅಸಹ್ಯ ಅಲ್ಲ. ಅಂಥವಕ್ಕೆ ನೀವು ಶುದ್ಧವಾದ ಪ್ರೀತಿ ಅಂತ ಹೆಸರು ಕೊಡ್ತೀರಾ. ಆದರೆ ನಾವು 76 ವರ್ಷ ಕಣೋ ನನಗೆ. ದೇಹ ಮುದಿ ಬಿದ್ದೋಗಿದೆ. ಕಾಮ ಅನ್ನೋದೇ ಸತ್ತೋಗಿರೋ ವಯಸ್ಸು ಕಣೋ ನಮ್ಮದು.
ಈ ವಯಸ್ಸಿನಲ್ಲಿ ಬಿದ್ದೋಗೋ ದೇಹ ಇಟ್ಕೊಂಡು ಮಾಡ್ತೀವಲ್ಲ, ಅದು ನಿಜವಾದ ಪ್ರೀತಿ, ಶುದ್ಧವಾದ ಪ್ರೀತಿ. ಅಂಥ ಶುದ್ಧವಾದ ಪ್ರೀತಿನೇ ನೀವು ಅಸಹ್ಯ ಅಂತೀರಲ್ಲ, ನಿಮ್ಮ ಮನಸ್ಸು ಅಸಹ್ಯನೇ.